ಬಟ್ಟೆ ಅಂಗಡಿ ಮಾಲೀಕರಾದ ಹಿತೇಂದ್ರ ಕುಮಾರ್ ಅವರು ರಾಗಿಗುಡ್ಡೆದಲ್ಲಿ ಅವ್ರ ಅಂಗಡಿ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮಹಿಳೆ ಜೊತೆಯಲ್ಲಿ ಸರಿಯಾಗಿ ವರ್ತಿಸ್ತಾ ಇರಲಿಲ್ಲ. ಮತ್ತು ಮದುವೆ ಆಗಿ ಅಂದ್ಕೊಂಡು ತುಂಬ ಸತಿ ಕಿರುಕುಳ ಕೊಡ್ತಾಯಿದ್ರು. ಆಕೆ ಕಿರುಕುಳದಿಂದ ಬೇಸತ್ತು ನೌಕರಿ ಬಿಟ್ಬಿಟ್ಟಿದ್ಲು. ಆ ಕಷ್ಟನ ಅವನ ಫ್ರೆಂಡ್ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ಲು. ಈ ಥರ ಓನರೇ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ಕೊಂಡು. ಆಗ ನಾವು ಅವನಿಗೆ ಕರೆದು ಮಾತಾಡೋಣ ಅಂದ್ಕೊಂಡು ಒಂದಿನ ರಾತ್ರಿ 9:45 ನಮ್ಮ KBTM ಪಾರ್ಕ್ ಹತ್ರ ಕರೀತಾರೆ. ಕರೆದು ಬೆಂಚಲ್ಲಿ ಕೂತ್ಕೊಂಡು ಆ ಹುಡುಗಿ ಜೊತೆಯಲ್ಲಿ ಮಾತಾಡುವಾಗ ಲೇಡಿಗೆ ಮೈ ಮುಟ್ಟಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾನೆ, ಅವನ ಫ್ರೆಂಡ್ ಇದೆಲ್ಲ ನೋಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇಬ್ಬರು. ನಂತರ ಹಲ್ಲೆ ಮಾಡಿ ಓಡಿ ಹೋಗುವಾಗ 112ಗೆ ಕಂಪ್ಲೇಂಟ್ ಬಂದಿರುತ್ತೆ. ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅವ್ರಿಗೆ ಹಾಸ್ಪಿಟಲೈಸ್ಡ್ ಆದಾಗ ಚಿಕಿತ್ಸೆ ಪಡೆದಿದ್ದಾರೆ. ಈಸ್ ಔಟ್ ಆಫ್ ಡೇಂಜರ್. ಇಬ್ಬರಿಗೂ ನಾವು ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರೆದಿದೆ. ಮಾನ್ಯವರ ಬಟ್ಟೆ ಅಂಗಡಿ ಮಾಲೀಕರಾದ ಹಿತೇಂದ್ರ ಕುಮಾರ್ ಅವರು ರಾಗಿಗುಡ್ಡೆದಲ್ಲಿ ಅವ್ರ ಅಂಗಡಿ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮಹಿಳೆ ಜೊತೆಯಲ್ಲಿ ಸರಿಯಾಗಿ ವರ್ತಿಸ್ತಾ ಇರಲಿಲ್ಲ. ಮತ್ತು ಮದುವೆ ಆಗಿ ಅಂದ್ಕೊಂಡು ತುಂಬ ಸತಿ ಕಿರುಕುಳ ಕೊಡ್ತಾಯಿದ್ರು. ಮೈಸೂರಿನ ಸಂಪ್ರದಾಯಕ್ಕೆ ಹೆಸರುವಾಸಿಯಾದ ನಿಮ್ಮ ಅಚ್ಚುಮೆಚ್ಚಿನ ಆದಿ ಮಸಾಲ ಜೊತೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಮಸಾಲ, ಚಿಕನ್ ಕಬಾಬ್ ನಂತಹ ಯಾವುದೇ ಅಡುಗೆ ತಯಾರಿಸಿದರೂ ನೆನಪುಗಳು ತಾಜಾ ಆಗತ್ತೆ. ಆದಿ ಮಸಾಲ ಇಂದೇ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ.